ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಗೃಹಲಕ್ಷ್ಮಿ ಚಾನಲ್. ಸ್ನೇಹಿತರೆ, ಇವತ್ತು ಶನಿವಾರದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನು ಶನಿವಾರದ್ದೇ, ಸೊ ಅದೇ ಕಂಟಿನ್ಯೂಸ್ ವಿಡಿಯೋದ್ದೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 1 ಗಂಟೆಯಿಂದ ಈವ್ನಿಂಗ್ 8 ಗಂಟೆವರೆಗೂ ನಾವು ಏನೆಲ್ಲ ಕೆಲಸ ಮಾಡಿದ್ವಿ ಅಂತಂದ್ಬಿಟ್ಟು ಮಧ್ಯಾಹ್ನದ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸಂಜೆ ಹೂವು ಎಲ್ಲ ತೊಗೊಂಬಂದಿದ್ದೆ ಪೂಜೆಗೆ ಅಂತಂದ್ಬಿಟ್ಟು. ಹೂವು ಕಟ್ತಾ ಸ್ವಲ್ಪ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ಮಲ್ಲೆ ಹೂವು, ಆದ್ದರಿಂದ ಮುಡ್ಕೊಂಡು ಖುಷಿ ಪಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಈ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಕೊನೆಯಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ನೀವು ಸ್ಟಾರ್ಟಿಂಗ್ ನೋಡಿ ಸ್ಕಿಪ್ ಮಾಡಿದ್ರೆ ಅದರಲ್ಲಿ ಏನು ಕಂಟೆಂಟ್ ಇದೆ ಅಂತ ಬಿಟ್ಟು ನಿಮ್ಗೆ ಗೊತ್ತಾಗಲ್ಲ ಖಂಡಿತ. ಸೊ ಪೂರ್ತಿ ವಿಡಿಯೋ ನೋಡಿ. ಕುಕ್ಕಿಂಗ್ ಟಿಪ್ಸ್ ಆಗಿರ್ಬೋದು, ಲೈಫ್ ಬಗ್ಗೆ ಟಿಪ್ಸ್ ಆಗಿರ್ಬೋದು, ಎಲ್ಲನೂ ಶೇರ್ ಮಾಡಿರ್ತೀನಿ. ಸೊ ಇವಾಗ ಮಧ್ಯಾಹ್ನ ನನಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಆಚೆ ಹೋಗಿ ಬರಬೇಕಾಗಿತ್ತು. ಹೋಗಿ ಬರಬೇಕಂದ್ರೆ ಬರ್ತಾ ತರಕಾರಿ ತೊಗೊಂಬಂದಿದ್ದೆ ಸ್ವಲ್ಪ. ಸೊ ಅದನ್ನು ಇವಾಗ ನಾನು ಯಾವ ರೀತಿ ನಾವು ಆರ್ಗನೈಸ್ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ ತರಕಾರಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಚಿಕ್ಕ ಗೋರಿಕಾಯಿ ಮತ್ತು ಕ್ಯಾರೆಟು, ಬೀನ್ಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದೆಲ್ಲ ಖಾಲಿಯಾಗಿತ್ತು, ತೊಗೊಂಬಂದಿದ್ದೆ. ನಾನು ಫಸ್ಟ್ಗೆ ಉಪ್ಪು ನೀರಲ್ಲಿ ಈ ಒಂದು ಕ್ಯಾರೆಟು ಮತ್ತು ಬೀನ್ಸನ್ನ ವಾಶ್ ಮಾಡಿ ಈ ರೀತಿ ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ. ಒಂದು 5 ನಿಮಿಷ ಉಪ್ಪು ನೀರಿಗೆ ಈ ರೀತಿ ತರಕಾರಿ ಹಾಕಿಬಿಟ್ಟು ಅದರಲ್ಲಿ ಮೇಲೆ ಇರುವಂತಹ ಕೆಮಿಕಲ್ಸ್ ಆಗಿರ್ಬೋದು, ಅದಕ್ಕೆ ಏನೆಲ್ಲ ಮದ್ದುಗಳು ಹೊಡೆದಿರ್ತಾರಲ್ಲ ಔಷಧಿಗಳು, ಅದೆಲ್ಲ ನಮಗೆ ರಿಮೂವ್ ಆಗುತ್ತೆ ಉಪ್ಪು ನೀರಲ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಉಪ್ಪು ನೀರಲ್ಲಿ ವಾಶ್ ಮಾಡಿ ತರಕಾರಿ ಎತ್ತಿಕೊಂಡ್ರೆ ಫ್ರೆಶ್ ಆಗಿರುತ್ತೆ ಒಂದು ವೀಕ್ ಫುಲ್ಲು. ಅದಲ್ದಿರ ಮತ್ತು ನಮಗೆ ಕೆಮಿಕಲ್ಲು ಅಷ್ಟೋ ಎಷ್ಟು ನಾವು ಸ್ವಲ್ಪ ಅವಾಯ್ಡ್ ಮಾಡಿದವ್ರು ಆಗ್ತೀವಿ, ಹೆಲ್ದಿಯಾಗಿರ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅಷ್ಟೇ. ಪ್ರತಿಯೊಂದು ಅಷ್ಟೇ ಈ ರೀತಿ ಉಪ್ಪು ನೀರಲ್ಲಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟು ಒಂದು ಬಾಕ್ಸ್ಗೆ ನಾನು ಆರ್ಗನೈಸ್ ಮಾಡ್ಕೊತೀನಿ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಟೈಮು ಸೇವ್ ಆಗುತ್ತೆ, ನಮಗೆ ಆರೋಗ್ಯಕ್ಕೆ ಆರೋಗ್ಯ, ಒಂದು ಸ್ವಚ್ಛತೆ ಅನ್ನೋದು ನಾವು ಎಲ್ಲಿ ಕಾಪಾಡ್ದಂಗೆ ಇರುತ್ತೆ. ಸೊ ಆದ್ದರಿಂದ ಪ್ರತಿಯೊಬ್ಬರೂ ಅಷ್ಟೇ ತರಕಾರಿ ಮನೆಗೆ ತಂದ ಮೇಲೆ ಈ ರೀತಿ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆದರೂ ತೊಂದರೆ ಇಲ್ಲ, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಎಲ್ಲ ಇದು. ಸೊ ಆದ್ದರಿಂದ ಈ ರೀತಿ ತರಕಾರಿ ಎಲ್ಲ ವಾಶ್ ಮಾಡಿ ಒಣಗಿಸ್ಬಿಟ್ಟು ನೀವು ನೀಟಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ನೀವು ಮಾರ್ನಿಂಗ್ ಟಿಫನ್ಗಾಗಿರ್ಬೋದು, ಸಾಯಂಕಾಲ ಅಡುಗೆ ಮಾಡೋಕ್ಕಾಗಿರ್ಬೋದು, ನಿಮಗೆ ಏನು ತೊಂದರೆ ಆಗದಿರ ಬೇಗ ನೀವು ಕೆಲಸಗಳು ಮುಗಿಸ್ಕೋಬೋದು. ಇವಾಗ ನಾನು ಅದೆಲ್ಲ ಡಬ್ಬಾಗೆ ಹಾಕಿ ತುಂಬಿಸಿ ಫ್ರಿಜ್ಜಲ್ಲಿಟ್ಟೆ. ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ನಾನು ಕಾಡಿನ ಸಮೇತ ಬಿಡಿಸಿಡ್ತೀನಿ. ಕೆಲವರು ಬರೀ ಎಳೆಯನ್ನಷ್ಟೇ ಬಿಡಿಸಿ ಆರ್ಗನೈಸ್ ಮಾಡ್ಕೊತಾರೆ. ಸೊ ನನಗೆ ಅದರಲ್ಲಿರುವಂಥ ರೆಂಬೆಗಳಲ್ಲೂ ಸಹ ತುಂಬ ಪೋಷಕಾಂಶಗಳಿರುತ್ತೆ ಅಂತಂದ್ಬಿಟ್ಟು ನಾನು ಜಸ್ಟ್ ಕಾಂಡ ಮಾತ್ರ ಬಿಡಿಸ್ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಹಂಗೆ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ. ಎಳೆದಾದರೆ ಆರಾಮಾಗಿ ನಾವು ಅದೇ ರೀತಿ ರೆಂಬೆಗಳ ಸಮೇತ ನಾವು ಯೂಸ್ ಮಾಡ್ಬೋದು. ಪ್ರತಿಯೊಂದಕ್ಕೂ ನಾನು ಕೆಳಗಡೆ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಿದ್ದೆ, ಬಟ್ ಟಿಶ್ಯೂ ನನ್ನ ಹತ್ರ ಖಾಲಿ ಆಗಿದೆ, ಆದ್ದರಿಂದ ಹಂಗೆ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸಹ ಬರೆದಿಟ್ಕೊಂಡಿದ್ದೀನಿ, ಆಚೆ ಹೋದಾಗ ಸರಿ ತೊಗೊಂಬರ್ಬೇಕು. ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪಾಗಲಿ ಕರಿಬೇವು ಸೊಪ್ಪಾಗಲಿ ಇಟ್ಕೊಂಡ್ರೆ ಇದರಲ್ಲಿರುವಂಥ ಒದ್ದೆ ಅದು ಅಬ್ಸರ್ವ್ ಮಾಡುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ನಾನು ಕರಿಬೇವು ಸೊಪ್ಪೇನು ನಾನು ವಾಶ್ ಮಾಡ್ತಾಯಿಲ್ಲ, ಯಾಕಂತಂದರೆ ಕರಿಬೇವು ಸೊಪ್ಪು ವಾಶ್ ಮಾಡಿ ಅಷ್ಟೊಂದು ಒಣಸೋಕ್ಕಾಗಲ್ಲ, ಆದ್ದರಿಂದ ಒದ್ದೆ ಇದ್ದರೆ ಸ್ವಲ್ಪ ಬೇಗ ಕೆಡುತ್ತೆ ಅಂತಂದ್ಬಿಟ್ಟು ನಾನು ಹಂಗೆ ಬಿಡಿಸ್ಕೊಂಬಿಟ್ಟು ಒಗ್ಗರಣೆಗೆ ಹಾಕೋ ಟೈಮಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ ತೆಗೆದು ಹಂಗೆ ಒಗ್ಗರಣೆ ಕೊಟ್ಕೊತೀನಿ. ನೆಕ್ಸ್ಟ್ ಮೆಂತ್ಯ ಸೊಪ್ಪು ತೊಗೊಂಬಂದಿದ್ದೆ, ಮೆಂತ್ಯ ಬಾತ್ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಈ ರೀತಿ ಮಣ್ಣೆಲ್ಲ ಇತ್ತು ತುಂಬ, ಅದನ್ನು ಕಟ್ ಮಾಡಿಬಿಟ್ಟು ಕಾಂಡ ನಾನು ಜಸ್ಟ್ ಈ ರೀತಿ ಒಂದು ಕವರಲ್ಲಿ ಇಟ್ಕೊತಾ ಇದ್ದೀನಿ. ಫ್ರೆಶ್ ಆಗಿತ್ತು. ಸೊ ಅದನ್ನು ಬಿಡಿಸಿಟ್ಟು ಇಡೋ ಟೈಮ್ ನನಗೆ ಇರಲಿಲ್ಲ, ಆದ್ದರಿಂದ ಫ್ರೀ ಟೈಮಲ್ಲಿ ಬಿಡಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಈ ರೀತಿ ಕವರ್ಗೆ ಹಾಕಿ ಫೋಲ್ಡ್ ಮಾಡಿಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ನಾವು ನೈಟು ಎಲ್ಲ ಬಿಡಿಸಿ ಇಟ್ಕೊಂಡ್ರೆ ಮಾರ್ನಿಂಗ್ ಟಿಫನ್ ರೆಡಿ ಮಾಡ್ಕೊಂಬಿಡ್ಬೋದು. ಸೊ ಇಲ್ಲಿ ನಾನು ಬಿಡಿಸಿರೋಂಥ ಹಸಿ ಸೊಪ್ಪೆಲ್ಲ ನಾನು ಒಂದು ಕವರ್ಗೆ ಹಾಕ್ತಾಯಿದ್ದೀನಿ. ಈ ಕವರಲ್ಲಿ ಏನು ಮಾಡ್ತೀನಿ ನೋಡಿ, ನೀವು ಸೊಪ್ಪು ಬಿಡಿಸಿದ್ರು ಅಷ್ಟೇ, ಈ ರೀತಿ ಹಸಿ ತರಕಾರಿ ಏನಾದರೂ ಬಿಡಿಸಿದ್ರು ಒಂದು ಕವರ್ ಮೇಂಟೈನ್ ಮಾಡಿ, ಇಲ್ಲ ಒಂದು ಡಬ್ಬ ಮೇಂಟೈನ್ ಮಾಡಿಬಿಟ್ಟು ಪ್ರತಿಯೊಂದು ಅದಕ್ಕೆ ತುಂಬಿಸಿದ್ದಾದಮೇಲೆ ಒಂದು ಗ್ಲಾಸ್ ಆಗಲಿ 2 ಗ್ಲಾಸ್ ಆಗಲಿ ನೀರು ಹಾಕಿ, ಕವರು ನೀಟಾಗಿರೋಂಥ ಕವರ್ ತೊಗೊಳ್ಳಿ, ನೀರು ಹಾಕಿ 1-2 ದಿನ ಹಂಗೆ ಒಂದು ಕಡೆ ಡಸ್ಟ್ಬಿನ್ ಇರೋ ಕಡೆ ಇಡಿ ನೀವು. ಅದಾದಮೇಲೆ ಅದನ್ನು ಡೈರೆಕ್ಟ್ ಎತ್ತು ನೀವು ಗಿಡಗಳು ಬೆಳೆಸ್ತಾ ಇರ್ತೀರಲ್ಲ ಆ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು. ಇದೊಂದು ಟಿಪ್ ನಿಮಗೆ ಯೂಸ್ ಮಾಡಿ. ಇಲ್ಲ ನಾವು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು
ಇಟ್ಕೊತೀವಿ ಅಂತಂದರು. ಇಟ್ಕೊಂಡು ಅದರಲ್ಲಿ ಇರುವಂಥ ನೀರು ಬಗ್ಗಿಸ್ತಾ ಬಂದರೆ ಇದು ಕೊಳಿತಾ ಇರುತ್ತೆ ಎಲ್ಲ ತರಕಾರಿ, ಹಸಿ ತರಕಾರಿ ಇದು. ಸೊ ಆವಾಗ ಅದಕ್ಕೆ ಒಂದು ಗೊಬ್ಬರ ಥರನೇ, ಅದಕ್ಕೆ ಒಂದು ಎನರ್ಜಿ ಕೊಡುವಂತಹ ಪೋಷಕಾಂಶಗಳು ಅದರಲ್ಲಿರುತ್ತೆ. ಆದ್ದರಿಂದ ಚೆನ್ನಾಗಿ ಬರುತ್ತೆ ಗಿಡಗಳು. ಸೊ ಇದು ಕೊತ್ತಂಬರಿ ಸೊಪ್ಪು ಬಿಡಿಸಿದ್ದಾಯಿತು. ವಾಶ್ ಮಾಡಿ ಅದನ್ನು ಸಹ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಸೊಪ್ಪು ಎಲ್ಲ ಬಿಡಿಸಿಟ್ಕೊಂಡಿದ್ದಾಯಿತು. ಅದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಕ್ಯಾರೆಟು ಮತ್ತು ಟೊಮೊಟೊನ ಸಹ ವಾಶ್ ಮಾಡಿ ಅದನ್ನು ಸಹ ಒಂದು ಕಡೆ ಇಡ್ತಾಯಿದ್ದೀನಿ. ಈಗ ಫೈನಲಿ ಮಧ್ಯಾಹ್ನ ಆಯಿತು. ಶನಿವಾರ ಮಕ್ಕಳು ಬರೋ ಟೈಮ್ ಆಯಿತು ಅಂತಂದ್ಬಿಟ್ಟು ಅವ್ರಿಗೆ ಅಡುಗೆ ಮಾಡೋಣ ಅಂತ ನಾನು ರಸಮ್ ಮಾಡಿ ಅನ್ನ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಟೊಮೊಟೊ ಅರ್ಧ ಕಟ್ ಮಾಡಿ ಈ ರೀತಿ ಬೇಯಿಸ್ಕೊತಾ ಇದ್ದೀನಿ. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನನಗೆ ವಿಡಿಯೋ ತೆಗಿತಿರೋದು ಸ್ವಲ್ಪ ಹೊಸದ್ದಲ್ಲ, ಆದ್ದರಿಂದ ಶೂಟ್ ಮಾಡೋ ಮುಂಚೆ ನಾನು ಯೋಚನೆ ಮಾಡಿ ಶೂಟ್ ಮಾಡ್ಕೊಂಡ್ರೆ ಓಕೆ. ದಿಢೀರಂತ ಬೇಗ ಫಾಸ್ಟಾಗಿ ಕೆಲಸ ಮಾಡಬೇಕಂತಂದರೆ ಅಯ್ಯೋ ಇದು ಶೂಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತಂದ್ಬಿಟ್ಟು ಮತ್ತೆ ನಾನು ಯೋಚನೆ ಮಾಡ್ತೀನಿ. ಆದ್ದರಿಂದ ನಾನು ಟೊಮೊಟೊ ಎಲ್ಲ ಕಟ್ ಮಾಡೋದು ಮತ್ತು ನಿಮ್ಮ ಜೊತೆ ಸ್ವಲ್ಪ ಕೆಲವೊಂದು ಟಿಪ್ಸ್ನೆಲ್ಲ ಶೇರ್ ಮಾಡ್ಬೋದಿತ್ತು. ಅದೆಲ್ಲ ನನಗೆ ಯೋಚನೆ ಬರಲಿಲ್ಲ. ಅದೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲನೂ ಯೋಚನೆ ಮಾಡಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಫ್ಯೂಚರಲ್ಲಿ ಪ್ರೊಫೆಷ್ನಲ್ ಆಗಿ ಮಾಡಬೇಕಂತಿದ್ದೀನಿ, ನೋಡೋಣ. ನಿಮ್ಮ ಆಶೀರ್ವಾದ ಇದ್ದರೆ ಖಂಡಿತ. ಅದಾದಮೇಲೆ ನಾನು ಮನೆಯಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ದೇವ್ರ ಮನೆ ಹಂಗೆ ಪೆಂಡಿಂಗಲ್ಲೇ ಇಟ್ಟಿದ್ದೀನಿ. ಹೆಂಗೂ ಟೈಮ್ ಆಗೋಯಿತು, ಮಕ್ಳು ಬರೋ ಟೈಮ್ ಆಯಿತು. ಮಧ್ಯಾಹ್ನ 1:30 ಆಯಿತು ಅಂತಂದ್ಬಿಟ್ಟು ದೇವ್ರ ಮನೆಗೇನು ಹೋಗೋಕ್ಕೆ ಆಗಿಲ್ಲ. ಅದಾದಮೇಲೆ ಸಾಯಂಕಾಲ ಒಂದು 3:30 ಹಂಗೆ ನನಗೆ ಟ್ರೈಪಾಡ್ ಸ್ವಲ್ಪ ಕೈ ಕೊಡ್ತು, ಕೆಳಗೆ ಬಿದ್ದು ಅದೇನೋ ಡ್ಯಾಮೇಜ್ ಆಯಿತು. ಸೊ ನನ್ನ ದೊಡ್ಡ ಮಗ ಇಂಥವೆಲ್ಲ ರೆಡಿ ಮಾಡ್ತಾನೆ, ತುಂಬ ಬುದ್ಧಿವಂತ ಅವನು ಮೆಕ್ಯಾನಿಕಲಿ. ಸೊ ಈಗ ಅವನಿಗೆ ಅದು ಕೆಲಸ ಕೊಟ್ಟು ನಾನು ಟೀ ಇಟ್ಕೊತಾ ಇದ್ದೀನಿ. ರೆಗ್ಯುಲರಾಗಿ ನನಗೆ ಬೆಳಗ್ಗೆ ಸಾಯಂಕಾಲ ಒನ್ ಟೈಮ್ ಟೀ ಆಗಲಿ ಕಾಫಿ ಆಗಲಿ ಕುಡಿಯೋ ಅಭ್ಯಾಸ. ಹೆಚ್ಚಾಗಿ ಕಾಫಿ ಕುಡಿತಿದ್ದೆ, ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವಾಗ ನಾನು ಸ್ವಲ್ಪ ಕಾಫಿಯನ್ನು ಅವಾಯ್ಡ್ ಮಾಡಿ ಟೀನ ಸ್ವಲ್ಪ ಹೆಚ್ಚಾಗಿ ಕುಡಿತಾ ಇದ್ದೀನಿ. ಅಂದರೆ ಹೆಚ್ಚಾಗಂದರೆ 1 ಟೈಮ್, ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ, ಒಮ್ಮೊಮ್ಮೆ 2 ಟೈಮ್ಸು ಕುಡಿತೀನಿ. ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಗ್ರಾಸರಿ ನಾನು ಆರ್ಡರ್ ಮಾಡಿದ್ದೆ ಸ್ನೇಹಿತರೆ. ಕ್ಲಾಸಿಕ್ ಬ್ರ್ಯಾಂಡು, ತುಂಬ ಚೆನ್ನಾಗಿದೆ. ತೊಗರಿಬೇಳೆ ರೀಸನಬಲ್ ಪ್ರೈಸ್ ಇದೆ, ತುಂಬ ಚೆನ್ನಾಗಿ ಬಂದಿದ್ದು. 3 kg ಎಣ್ಣೆ ತರಿಸಿದ್ದೆ, ಒಂದು 100 ಗ್ರಾಮ್ ಅಷ್ಟು ಜೀರಿಗೆ ತರಿಸಿದ್ದೆ, ಮತ್ತು ಗೋಡಂಬಿ ಒಂದು 200 ಗ್ರಾಮ್ ಗೋಡಂಬಿ, ಮತ್ತು ಪುಡಿ ಉಪ್ಪು, ಉದ್ದಿನಬೇಳೆ ಇದೆಲ್ಲ ತರಿಸಿದ್ದೆ. ಸೊ ಅದನ್ನು ಆರ್ಗನೈಸ್ ಮಾಡ್ಕೊಳ್ಳೋದಿದೆ. ಮುಂದಿನ ವೀಡಿಯೋದಲ್ಲಿ ಅವೆಲ್ಲ ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಅಂತಂದ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಫೈನಲಿ ಇವಾಗ ಟೈಮ್ ಬಂದುಬಿಟ್ಟು 7:30 ಆಯಿತು. ಇವಾಗ ಮಕ್ಕಳು ಸ್ಕೂಲ್ ಬೈಂಡ್ ಎಲ್ಲ ಮಾಡ್ತಾಯಿದ್ರು. ನಾನು ಹೂವು ತೊಗೊಂಬಂದಿದ್ದೆ ಮಧ್ಯಾಹ್ನ ಬರಬೇಕಂತಂದ್ರೆ ಹೂವು ಕಟ್ತಾಯಿದ್ದೀನಿ. ಅವ್ರಿಗೆ ಯಾವ ರೀತಿ ಮಾಡಬೇಕು ಏನು ಬೈಂಡು ಅಂತಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಾದ್ಮೇಲೆ ಅವರೇ ಮಾಡ್ಕೊಳಕ್ಕೆ ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೆ. ನನ್ನ ಚಿಕ್ಕ ಮಗ ಸೊ ವೀಡಿಯೋ ಮಾಡ್ತಿದ್ದಾನೆ. ನೋಡಿ ಮಮ್ಮಿ ಈ ಕಡೆ ನೋಡು ಅಂತಂದ್ಬಿಟ್ಟು ಅಂತಿದ್ದಾನೆ. ಸೊ ನಾನು ನಿನ್ನ ಕೈಲಿ ಆಗಲ್ಲ, ಟ್ರೈಪಾಡ್ ಸೆಟ್ ಮಾಡಿ ಅಲ್ಲಿ ಇಟ್ಬಿಡು ಅಂತ ಹೇಳ್ತಿದ್ದೀನಿ. ಸೊ ಸ್ನೇಹಿತರೆ, ಇದು ನನ್ನ ಇವತ್ತಿನ ಮಧ್ಯಾಹ್ನದ ವೀಡಿಯೋ.